ನೋಡಿ, ಯಾರೇ ಹೋಮ್ ಮಿನಿಸ್ಟರ್ ಆಗಲಿ, ಇಲಾಖೆ ತಗೊಂಡ್ಮೇಲೆ ಇಲಾಖೆಗೆ ನನಗನ್ಸ್ತೈತೆ ಇಲಾಖೆ ತಗೊಳಕ್ಕೆ ಮುಂಚೆ ನೀವು ಯೋಚನೆ ಮಾಡಬೇಕು. ತಗೊಂಡ್ಮೇಲೆ ಆ ಒಂದು ಇಲಾಖೆಯಲ್ಲಿ ಆಗುವಂಥ ಘಟನೆಗಳನ್ನು ಅವರು ಸಮರ್ಥನೆ ಮಾಡಬೇಕು ಮತ್ತು ಸರಿಯಾಗಿ ನಿಭಾಯಿಸಬೇಕು. ಇವತ್ತು ಯಾರ್ಯಾರೋ ಬಂದ್ಬಿಟ್ಟು ಹೋಮ್ ಇಲಾಖೆ ಮೇಲೆ ಈ ಥರ ಎಲ್ಲ ಮಾತಾಡ್ತಾರೆ, ಅವ್ರು ಬೆಂಬಲ ಮಾಡ್ತಾರೆ ಅಂದರೆ ಅದಕ್ಕೆ ಗೃಹ ಸಚಿವರು ಯಾಕೆ ಇಲ್ಲಿ ಗೃಹ ಸಚಿವರಾಗಿರಬೇಕು? ಸರ್, ಈಗ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಇಲ್ಲ. ಫ್ರೀ ಹ್ಯಾಂಡ್ ಇಲ್ಲದಿರೋದೇ ಇಂಥ ಘಟನೆಗಳಿಗೆ ಕಾರಣ ಅನ್ನೋದು ಚರ್ಚೆ ಸಹ ಆಗಿದೆ. ತಮ್ಗೆ ಅನ್ಸುತ್ತಾ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡ್ತಾ ಇಲ್ಲ ಸರ್ಕಾರ ಅಂತೇಳಿ? ಅಲ್ಲ, ಅವರು ಫ್ರೀಯಾಗಿ ದುಡ್ಡು ಸುಲಿ ಮಾಡ್ತಾ ಇದ್ದಾರೆ ಎಲ್ಲರ ಹತ್ರ. ಸರ್ಕಾರ ಲಂಚ ನೋಡಿದಿರಲ್ಲ, ಲಂಚಕ್ಕೋಸ್ಕರ ಆತ್ಮಹತ್ಯೆಗಳು ಆಗ್ತಾಯಿದೆ, ಅಧಿಕಾರಿಗಳೆಲ್ಲ ಆತ್ಮಹತ್ಯೆ. ರಾಯಚೂರಲ್ಲಿ ಒಬ್ಬ SI ಆತ್ಮಹತ್ಯೆ ಆಯ್ತಲ್ಲ, ಸಾವಾಗಿದೆ, ನೋಡ್ತಾ ಇದ್ದೀರಾ. ರಾಯಚೂರಲ್ಲಿ ನಾನೇ ಹೋಗಿ ಬಂದಿದ್ದೀನಿ. ಲಂಚ ತಾಂಡವ ಆಡ್ತಾ ಇದೆ. ಅದರಿಂದ ಪೊಲೀಸ್ ಇಲಾಖೆಯಲ್ಲಿ ಯಾರಿಗೂ ಆತ್ಮಸ್ಥೈರ್ಯನೇ ಇಲ್ಲ. ನಾವ್ಯಾಕೆ ಕೆಲಸ ಮಾಡಬೇಕು, ಲಂಚ ಕೊಟ್ಟು ನಾವ್ಯಾಕೆ ಇಲ್ಲಿ ಕೆಲಸ ಮಾಡಬೇಕು ಅನ್ನೋದು ಅವ್ರ ತಲೆಯಲ್ಲಿ ಬಂದ್ಬಿಟ್ಟಿದೆ. ಅದರಿಂದ ಇವತ್ತಿನ ಸರ್ಕಾರದಲ್ಲಿ ಎಲ್ಲ ಘಟನೆಗಳನ್ನು ನಾವು ನೋಡ್ತಾ ಇದ್ದಾರೆ. ಬ್ಯಾಂಕ್ ರಾಬರಿಯಿಂದ ಹಿಡಿದು ಅತ್ಯಾಚಾರಗಳು, ಈ ಥರದ ದೊಂಬಿ, ಲವ್ ಜಿಹಾದ್ಗಳು ಎಲ್ಲ ನೋಡ್ತಾ ಇದ್ದರೆ ನನಗನ್ಸುತ್ತೆ ಪೊಲೀಸ್ ಇದಾರಾ ಈ ರಾಜ್ಯದಲ್ಲಿ ಇಲ್ವಾ, ಇಲ್ಲ ಅವ್ರಿಗೆ ಆತ್ಮಸ್ಥೈರ್ಯ ಇದೆಯಾ ಇಲ್ವಾ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಈಗ ಇಲ್ಲ ಅಂತ ಹೇಳಿದ್ರೆ ಅಂತಂದರೆ ಈಗ ಕೊನೆಗೆ ಏನು ಮಾಡೋದು? ದೇವರೇ ಗತಿ ಅಂತ ಹೇಳಬೇಕು. ಈ ಸರ್ಕಾರ ಇವತ್ತು 2 ವರ್ಷ ಆಗಿದೆ ಬಂದು. ಕಾನೂನು ಸುವ್ಯವಸ್ಥೆ ಅಂತೂ ಹದಗೆಟ್ಟು ಹೋಗ್ಬಿಟ್ಟಿದೆ. ಗೃಹ ಸಚಿವರು ಯಾವುದಕ್ಕೆ ಕೇಳಿದ್ರು ನಾನು ತರಿಸಿ ನೋಡ್ತೀನಿ, ಹೇಳ್ತೀನಿ. ಇಷ್ಟರಲ್ಲಿ ಗೃಹ ಸಚಿವರು ನನಗಿರೋಂಥ ಮಾಹಿತಿ ಪ್ರಕಾರ ಅವ್ರು ಗೃಹ ಸಚಿವರಾಗಿ ಅವ್ರಿಗೆ ಇಷ್ಟ ಇಲ್ಲ, ಈ ಇಲಾಖೆನೇ ಇಷ್ಟ ಇಲ್ಲ. ಬಲವಂತವಾಗಿ ಅವ್ರಿಗೆ ಏರಿದ್ದಾರೆ ಈ ಇಲಾಖೆ. ಅದರಿಂದ ಅವ್ರಿಗೂ ಇಷ್ಟ ಇಲ್ಲ. ಇಲ್ಲಿ ಎಲ್ಲ ಮಂತ್ರಿಗಳೂ, ನೀವು ಬೆಳಗಾಮಲ್ಲಿ CT ರವಿ ಕೇಸ್ ಆದಾಗ ನೋಡಿದ್ರಲ್ಲಪ್ಪ, ಏನಾಯಿತು? ಏನು ಕಾನೂನು ಏನನ್ನ ಇದೆಯಾ ಅಲ್ಲಿ? ಕಾಡಿಗೆಲ್ಲ ತೊಗೊಂಡೋಗ್ತಾರೆ, ಕ್ವಾರಿಗೆಲ್ಲ ತೊಗೊಂಡೋಗ್ತಾರೆ. ರಾಜಣ್ಣ ಅವರು ಈ ಆರೋಪಿನ ಆ ರೀತಿ ಸೂಚಿಸಬೇಕು ಅಂತ ಹೇಳಿದ ಇಂಟೆನ್ಷನ್ ಅಥವಾ ಹೆಂಗೆ ಅಂತ ರಾಜಣ್ಣ ಅವರು ಈ ಸ್ಟೇಷನ್ಗೆ ಹಂಗೆ ಅನಿಸ್ತೈತೆ, ಹಂಗೆ ಅನಿಸ್ತೈತೆ. ರಾಜಣ್ಣವ್ರು ಏನು ಅಂತಂದರೆ, ನೀವು ಬೆಳಗಾವಿ ಮಾಡಲ್ ಮಾಡಬೇಕಾಯಿತು, ಯಾಕೆ ಮೈಸೂರು ಮಾಡಲ್ ಮಾಡಿದ್ದೀರಾ? ಹಾಂ, ಮೈಸೂರು ಮಾಡಲ್ ಈಸ್ ನಾಟ್ ಗುಡ್ ಮಾಡಲ್. ಮೈಸೂರು ಮಾಡಲ್ ಒಳ್ಳೇದಲ್ಲ. ಅವ್ರನ್ನ CT ರವಿನ ಹೆಂಗೆ ಸುತ್ತಿಸ್ತೀರಿ ಹಂಗೆ ಕಾಡಲ್ಲಿ ಒಂದಷ್ಟು ದಿನ, ಆಮೇಲೆ ಕ್ವಾರಿಯಲ್ಲಿ ಒಂದಷ್ಟು, ಎಲ್ಲೆಲ್ಲಾಯಿತು ಅಲ್ಲೆಲ್ಲ ಸುತ್ತಿಸಿ. ಅದು ಸೇಫರ್, ಅದು ಇದು ಸೇಫ್ ಅಲ್ಲಂತೆ. ಅಂದರೆ ಕರ್ನಾಟಕದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಸೇಫರ್ ಅಲ್ಲ ಅಂತ ಒಬ್ಬ ಮಂತ್ರಿ ಹೇಳ್ತಾರೆ ಅಂದರೆ ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಡವಾ? ಮಾನ ಮರ್ಯಾದೆ ಇದೆಯಾ? ಸಿದ್ದರಾಮಯ್ಯನವರು ನಿದ್ದೆರಾಮಯ್ಯ ಆಗೋದನ್ನು ಬಿಟ್ಟು ಸ್ವಲ್ಪ ಜನಗಳ ಕಡೆ ಗಮನ ಕೊಡಿ. ನಿಮ್ಮ ಈ ಭ್ರಷ್ಟಾಚಾರ ಮಾಡ್ತಾ ಇರೋವಂಥ ಸರ್ಕಾರದ ಮಂತ್ರಿಗಳಿರ್ಬೋದು, ಇವರೆಲ್ಲರದನ್ನು ನೋಡ್ತಾ ಇದ್ದೀರಿ, ನಾವು ಕಣ್ಮುಂದೆನೇ ನೋಡ್ತಾ ಇದ್ದೀರಿ. ಅದು ಬಿಟ್ಟು ಇರೋವಂಥ ಅವಧಿ ನನಗೆ ಗೊತ್ತಿಲ್ಲ, ನವಂಬರ್ ಅಂತ ನಾವು ಆಲ್ರೆಡಿ ಡೇಟ್ ನಾನು ಫಿಕ್ಸ್ ಮಾಡಿದ್ದೀನಿ. ನವಂಬರ್ ಮುಹೂರ್ತ ಫಿಕ್ಸ್ ಆಗಿದೆ. ಆ ನವಂಬರ್ ಒಳಗಡೆ ಒಳಿತು ಮಾಡು ಮನುಷ್ಯ, ನೀ ಇರೋದು 3 ದಿವಸ ಅನ್ನಂಗೆ ನೀ ಇರೋದು 6 ತಿಂಗಳು. ಒಳಿತು ಮಾಡಿ ಹೋಗಿ ಸಿದ್ದರಾಮಯ್ಯನವರೇ, ಈ ಉದಯಗಿರಿ ಪೊಲೀಸ್ ಸ್ಟೇಷನ್ನ ಕಾಪಾಡಿ, ಈ ಮತಾಂಧರಿಂದ ಉದಯಗಿರಿ ಪೊಲೀಸ್ ಸ್ಟೇಷನ್ನ ಕಾಪಾಡಿ, ಇಲ್ಲಿರುವಂಥ ಕಾನ್ಸ್ಟೇಬಲ್ಗಳನ್ನ, ಪೊಲೀಸರನ್ನು, ಅಧಿಕಾರಿಗಳನ್ನು ಕಾಪಾಡಿ ಅಂತ ನಾನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಸಿದ್ದರಾಮಯ್ಯನವ್ರಿಗೆ ತಿಳಿ ಹೇಳ್ತಾ ಇದ್ದೀನಿ. ನೋಡಿ, ಈ ಘಟನೆ ಇಡೀ ಕರ್ನಾಟಕ ತಲೆ ತಗ್ಗಿಸುವಂಥ ಘಟನೆ. ನಾವು ಇಲ್ಲಿ ಬಂದಿರೋದು, ನಾನು, ನಮ್ಮ ಅಧ್ಯಕ್ಷರು ಪ್ರತಾಪ್ ಸಿಂಹ ಅವರು, ನಮ್ಮ MLA ಅವರು, ನಾವೆಲ್ಲ ಬಂದಿರೋ ಅಂಥದ್ದು. ಇಲ್ಲಿ ಆಗಿರೋಂಥ ಘಟನೆಗೆ ಇನ್ನೂ ಯಾರನ್ನೂ ಬಂಧಿಸಿಲ್ಲ. ಕೂಡಲೇ ಬಂಧಿಸಿ, ಯಾರನ್ನೂ ಬಂಧಿಸಿಲ್ಲ. ಇಷ್ಟೊತ್ತು ಬಂಧಿಸ್ಬೇಕಾಯ್ತು. ಎಲ್ಲರದು ಕ್ಯಾಮ್ರಾ CCTV ಯಾಕೆ ಬಂಧಿಸಿಲ್ಲ ಅಂತ ಕೇಳಕ್ಕೆ ನಾವು ಬಂದಿದ್ದೀರಿ. ಪ್ರಶ್ನೆ ಕೇಳೋಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ. ನೋಡಿ, ಯಾರೇ ಹೋಮ್ ಮಿನಿಸ್ಟರ್ ಆಗಲಿ, ಇಲಾಖೆ ತಗೊಂಡ್ಮೇಲೆ ಇಲಾಖೆಗೆ ನನಗನ್ಸ್ತೈತೆ ಇಲಾಖೆ ತಗೊಳಕ್ಕೆ ಮುಂಚೆ ನೀವು ಯೋಚನೆ ಮಾಡಬೇಕು. ತಗೊಂಡ್ಮೇಲೆ ಆ ಒಂದು ಇಲಾಖೆಯಲ್ಲಿ ಆಗುವಂಥ ಘಟನೆಗಳನ್ನು ಅವರು ಸಮರ್ಥನೆ ಮಾಡಬೇಕು ಮತ್ತು ಸರಿಯಾಗಿ ನಿಭಾಯಿಸಬೇಕು. ಇವತ್ತು ಯಾರ್ಯಾರೋ ಬಂದ್ಬಿಟ್ಟು ಹೋಮ್ ಇಲಾಖೆ ಮೇಲೆ ಈ ಥರ ಎಲ್ಲ ಮಾತಾಡ್ತಾರೆ, ಅವ್ರು ಬೆಂಬಲ ಮಾಡ್ತಾರೆ ಅಂದರೆ ಅದಕ್ಕೆ ಗೃಹ ಸಚಿವರು ಯಾಕೆ ಇಲ್ಲಿ ಗೃಹ ಸಚಿವರಾಗಿರಬೇಕು? ಸರ್, ಈಗ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಇಲ್ಲ. ಫ್ರೀ ಹ್ಯಾಂಡ್ ಇಲ್ಲದಿರೋದೇ ಇಂಥ ಘಟನೆಗಳಿಗೆ ಕಾರಣ ಅನ್ನೋದು ಚರ್ಚೆ ಸಹ ಆಗಿದೆ. ತಮ್ಗೆ ಅನ್ಸುತ್ತಾ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡ್ತಾ ಇಲ್ಲ ಸರ್ಕಾರ ಅಂತೇಳಿ? ಅಲ್ಲ, ಅವರು ಫ್ರೀಯಾಗಿ ದುಡ್ಡು ಸುಲಿ ಮಾಡ್ತಾ ಇದ್ದಾರೆ ಎಲ್ಲರ ಹತ್ರ. ಸರ್ಕಾರ ಲಂಚ
ನೋಡಿದಿರಲ್ಲ, ಲಂಚಕ್ಕೋಸ್ಕರ ಆತ್ಮಹತ್ಯೆಗಳು ಆಗ್ತಾ ಇದೆ, ಅಧಿಕಾರಿಗಳೆಲ್ಲ ಆತ್ಮಹತ್ಯೆ. ರಾಯಚೂರಲ್ಲಿ ಒಬ್ಬ SI ಆತ್ಮಹತ್ಯೆ ಆಯ್ತಲ್ಲ, ಸಾವಾಗಿದೆ, ನೋಡ್ತಾ ಇದ್ದೀರಾ. ರಾಯಚೂರಲ್ಲಿ ನಾನೇ ಹೋಗಿ ಬಂದಿದ್ದೀನಿ. ಲಂಚ ತಾಂಡವ ಆಡ್ತಾ ಇದೆ. ಅದರಿಂದ ಪೊಲೀಸ್ ಇಲಾಖೆಯಲ್ಲಿ ಯಾರಿಗೂ ಆತ್ಮಸ್ಥೈರ್ಯನೇ ಇಲ್ಲ. ನಾವ್ಯಾಕೆ ಕೆಲಸ ಮಾಡಬೇಕು, ಲಂಚ ಕೊಟ್ಟು ನಾವ್ಯಾಕೆ ಇಲ್ಲಿ ಕೆಲಸ ಮಾಡಬೇಕು ಅನ್ನೋದು ಅವ್ರ ತಲೆಯಲ್ಲಿ ಬಂದ್ಬಿಟ್ಟಿದೆ. ಅದರಿಂದ ಇವತ್ತಿನ ಸರ್ಕಾರದಲ್ಲಿ ಎಲ್ಲ ಘಟನೆಗಳನ್ನು ನಾವು ನೋಡ್ತಾ ಇದ್ದಾರೆ. ಬ್ಯಾಂಕ್ ರಾಬರಿಯಿಂದ ಹಿಡಿದು ಅತ್ಯಾಚಾರಗಳು, ಈ ಥರದ ದೊಂಬಿ, ಲವ್ ಜಿಹಾದ್ಗಳು ಎಲ್ಲ ನೋಡ್ತಾ ಇದ್ದಾರೆ. ನನಗನ್ಸುತ್ತೆ ಪೊಲೀಸ್ ಇದಾರಾ ಈ ರಾಜ್ಯದಲ್ಲಿ ಇಲ್ವಾ, ಇಲ್ಲ ಅವ್ರಿಗೆ ಆತ್ಮಸ್ಥೈರ್ಯ ಇದೆಯಾ ಇಲ್ವಾ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಈಗ ಇಲ್ಲ ಅಂತ ಹೇಳಿದ್ರೆ ಅಂತಂದರೆ ಈಗ ಕೊನೆಗೆ ಏನು ಮಾಡೋದು, ದೇವರೇ ಗತಿ ಅಂತ ಹೇಳಬೇಕು. ಈ ಸರ್ಕಾರ ಇವತ್ತು 2 ವರ್ಷ ಆಗಿದೆ ಬಂದು, ಕಾನೂನು ಸುವ್ಯವಸ್ಥೆ ಅಂತೂ ಹದಗೆಟ್ಟು ಹೋಗ್ಬಿಟ್ಟಿದೆ. ಗೃಹ ಸಚಿವರು ಯಾವುದಕ್ಕೆ ಕೇಳಿದ್ರು ನಾನು ತರಿಸಿ ನೋಡ್ತೀನಿ ಹೇಳ್ತೀನಿ. ಇಷ್ಟರಲ್ಲಿ ಗೃಹ ಸಚಿವರು ನನಗಿರೋಂಥ ಮಾಹಿತಿ ಪ್ರಕಾರ ಅವ್ರು ಗೃಹ ಸಚಿವರಾಗಿ ಅವ್ರಿಗೆ ಇಷ್ಟ ಇಲ್ಲ, ಈ ಇಲಾಖೆನೇ ಇಷ್ಟ ಇಲ್ಲ, ಬಲವಂತವಾಗಿ ಅವ್ರಿಗೆ ಏರಿದ್ದಾರೆ ಈ ಇಲಾಖೆ. ಅದರಿಂದ ಅವ್ರಿಗೂ ಇಷ್ಟ ಇಲ್ಲ. ಇಲ್ಲಿ ಎಲ್ಲ ಮಂತ್ರಿಗಳು, ನೀವು ಬೆಳಗಾಮಲ್ಲಿ CT ರವಿ ಕೇಸ್ ಆದಾಗ ನೋಡಿದ್ರಲ್ಲಪ್ಪ, ಏನಾಯಿತು, ಏನು ಕಾನೂನು ಏನಾನ ಇದೆಯಾ ಅಲ್ಲಿ? ಕಾಡಿಗೆಲ್ಲ ತೊಗೊಂಡೋಗ್ತಾರೆ, ಕ್ವಾರಿಗೆಲ್ಲ ತೊಗೊಂಡೋಗ್ತಾರೆ. ರಾಜಣ್ಣ ಅವರು ಈ ಆರೋಪಿನ ಆ ರೀತಿ ಸೂಚಿಸಬೇಕು ಅಂತ ಹೇಳಿದ ಇಂಟೆನ್ಷನ್ ಅಥವಾ ಹೆಂಗೆ ಅಂತ ರಾಜಣ್ಣ ಅವರು ಈ ಸ್ಟೇಷನ್ಗೆ ಹಂಗೆ ಅನಿಸ್ತೈತೆ, ಹಂಗೆ ಅನಿಸ್ತೈತೆ. ರಾಜಣ್ಣವ್ರು ಏನು ಅಂತಂದರೆ, ನೀವು ಬೆಳಗಾವಿ ಮಾಡಲ್ ಮಾಡಬೇಕಾಯಿತು, ಯಾಕೆ ಮೈಸೂರು ಮಾಡಲ್ ಮಾಡಿದ್ದೀರಾ? ಹಾಂ, ಮೈಸೂರು ಮಾಡಲ್ ಈಸ್ ನಾಟ್ ಗುಡ್ ಮಾಡಲ್. ಮೈಸೂರು ಮಾಡಲ್ ಒಳ್ಳೇದಲ್ಲ. ಅವ್ರನ್ನ CT ರವಿನ ಹೆಂಗೆ ಸುತ್ತಿಸ್ತೀರಿ ಹಂಗೆ ಕಾಡಲ್ಲಿ ಒಂದಷ್ಟು ದಿನ, ಆಮೇಲೆ ಕ್ವಾರಿಯಲ್ಲಿ ಒಂದಷ್ಟು, ಎಲ್ಲೆಲ್ಲಾಯಿತು ಅಲ್ಲೆಲ್ಲ ಸುತ್ತಿಸಿ. ಅದು ಸೇಫರ್, ಅದು ಇದು ಸೇಫ್ ಅಲ್ಲಂತೆ. ಅಂದರೆ ಕರ್ನಾಟಕದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಸೇಫರ್ ಅಲ್ಲ ಅಂತ ಒಬ್ಬ ಮಂತ್ರಿ ಹೇಳ್ತಾರೆ ಅಂದರೆ ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಡವಾ? ಮಾನ ಮರ್ಯಾದೆ ಇದೆಯಾ? ಸಿದ್ದರಾಮಯ್ಯನವರು ನಿದ್ದೆರಾಮಯ್ಯ ಆಗೋದನ್ನು ಬಿಟ್ಟು ಸ್ವಲ್ಪ ಜನಗಳ ಕಡೆ ಗಮನ ಕೊಡಿ. ನಿಮ್ಮ ಈ ಭ್ರಷ್ಟಾಚಾರ ಮಾಡ್ತಾ ಇರೋವಂಥ ಸರ್ಕಾರದ ಮಂತ್ರಿಗಳಿರ್ಬೋದು, ಇವರೆಲ್ಲರದನ್ನು ನೋಡ್ತಾ ಇದ್ದೀರಿ, ನಾವು ಕಣ್ಮುಂದೆನೇ ನೋಡ್ತಾ ಇದ್ದೀರಿ. ಅದು ಬಿಟ್ಟು ಇರೋವಂಥ ಅವಧಿ ನನಗೆ ಗೊತ್ತಿಲ್ಲ, ನವಂಬರ್ ಅಂತ ನಾವು ಆಲ್ರೆಡಿ ಡೇಟ್ ನಾನು ಫಿಕ್ಸ್ ಮಾಡಿದ್ದೀನಿ. ನವಂಬರ್ 3 ಫಿಕ್ಸ್ ಆಗಿದೆ. ಆ ನವಂಬರ್ ಒಳಗಡೆ ಒಳಿತು ಮಾಡು ಮನುಷ್ಯ, ನೀ ಇರೋದು 3 ದಿವಸ ಅನ್ನಂಗೆ ನೀ ಇರೋದು 6 ತಿಂಗಳು ಒಳಿತು ಮಾಡಿ ಹೋಗಿ ಸಿದ್ದರಾಮಯ್ಯನವರೇ. ಈ ಉದಯಗಿರಿ ಪೊಲೀಸ್ ಸ್ಟೇಷನ್ನ ಕಾಪಾಡಿ, ಈ ಮತಾಂಧರಿಂದ ಉದಯಗಿರಿ ಪೊಲೀಸ್ ಸ್ಟೇಷನ್ನ ಕಾಪಾಡಿ, ಇಲ್ಲಿರುವಂಥ ಕಾನ್ಸ್ಟೇಬಲ್ಗಳನ್ನ, ಪೊಲೀಸರನ್ನು, ಅಧಿಕಾರಿಗಳನ್ನು ಕಾಪಾಡಿ ಅಂತ ನಾನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಸಿದ್ದರಾಮಯ್ಯನವ್ರಿಗೆ ತಿಳಿ ಹೇಳ್ತಾ ಇದ್ದೀನಿ. ನೋಡಿ, ಈ ಘಟನೆ ಇಡೀ ಕರ್ನಾಟಕ ತಲೆ ತಗ್ಗಿಸುವಂಥ ಘಟನೆ. ನಾವು ಇಲ್ಲಿ ಬಂದಿರೋದು, ನಾನು, ನಮ್ಮ ಅಧ್ಯಕ್ಷರು ಪ್ರತಾಪ್ ಸಿಂಹ ಅವರು, ನಮ್ಮ MLA ಅವರು, ನಾವೆಲ್ಲ ಬಂದಿರೋ ಅಂಥದ್ದು. ಇಲ್ಲಿ ಆಗಿರೋಂಥ ಘಟನೆಗೆ ಇನ್ನೂ ಯಾರನ್ನೂ ಬಂಧಿಸಿಲ್ಲ. ಕೂಡಲೇ ಬಂಧಿಸಿ, ಯಾರನ್ನೂ ಬಂಧಿಸಿಲ್ಲ. ಇಷ್ಟೊತ್ತು ಬಂಧಿಸ್ಬೇಕಾಯ್ತು. ಎಲ್ಲರದು ಕ್ಯಾಮ್ರಾ CCTV ಯಾಕೆ ಬಂಧಿಸಿಲ್ಲ ಅಂತ ಕೇಳಕ್ಕೆ ನಾವು ಬಂದಿದ್ದೀರಿ. ಪ್ರಶ್ನೆ ಕೇಳೋಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ.